ಛೆ ಸ್ವಲ್ಪ ಏಮಾರೋದಕ್ಕೆ ಲಾಕ್ ಆಗ್ಬಿಟ್ಟೆ. ಇವ್ಳು ಏನಾದ್ರೂ ಏಜೆ ಹತ್ರ ಹೇಳಿದ್ರೆ ಮುಗೀತು ನನ್ ಕತೆ. ಪ್ಲೀಸ್ ಪವಿತ್ರ ಅಳ್ಬೇಡಿ, ನನಗೆ ಕಷ್ಟ ಆಗುತ್ತೆ. ಸಾಕ್ ನಿಮ್ ನಾಟಕ. ಸಿಕ್ಕಾಕೊಂಡ್ಮೇಲೂ ಇನ್ನು ಎಷ್ಟು ಅಂತ ನಾಟಕ ಆಡ್ತೀರಾ ನೀವು? ಇನ್ ನಿಮ್ ನಾಟಕಕ್ಕೆಲ್ಲ ಬೆರಗಾಗೋದಿಲ್ಲ. ನಾನು ನಿಮ್ ನಿಜವಾದ ಬಣ್ಣನ ಬಯಲ್ ಮಾಡ್ತೀನಿ. ಪವಿತ್ರ ನನ್ನ ಮಾತು ಕೇಳಿ, ನಾನು ತಪ್ಪು ಮಾಡಿದ್ದೀನಿ, ಒಪ್ಕೊಳ್ತೀನಿ. ಇದೊಂದೇ ಒಂದು ಅವಕಾಶ ಕೊಡಿ ಪವಿತ್ರ. ನಿಮಗೆ ಕೋಪ ಇದ್ರೆ ಎರಡೆರಡು ಕೆನ್ನೆಗೆ ಹೊಡೆದ್ಬಿಡಿ. ಏಜೆಗೆ ಮಾತ್ರ ಈ ವಿಷಯ ಹೇಳ್ಬೇಡಿ. ಕೆನ್ನೆಗೆ ಹೊಡೆದ್ರೆ ನನ್ ಕೋಪ ಕಡಿಮೆ ಆಗಲ್ಲ ದೇವ್. ಯಾಕಂದ್ರೆ ನೀವು ಹೊಡ್ತಿರೋದು ನನ್ನ ನಂಬಿಕೆಗೆ, ಪ್ರೀತಿಗೆ. ಇವತ್ ನೀವು ಈ ಲೆವೆಲ್ ನಲ್ಲಿ ಇದ್ದೀರಾ ಅಂದ್ರೆ ಅದು ಏಜೆಯಿಂದ. ಅಂತವ್ರ ಸಂಸಾರ ಹಾಳು ಮಾಡೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬಂತು ದೇವ್. ನಿಮ್ಗಿನ್ನು ಯಾವ ಕ್ಷಮೆನೂ ಇಲ್ಲ. ಏನಿದ್ರು ಶಿಕ್ಷೆ. ಏಜೆ ಕೊಡೋ ಶಿಕ್ಷೆನ ಫೇಸ್ ಮಾಡೋದಕ್ಕೆ ರೆಡಿ ಆಗಿ. ಪವಿತ್ರ ಒಂದೇ ಒಂದ್ಸಲ ನನ್ನ ನಂಬಿ, ನಾನೇ ಮಾತಾಡೆಲ್ಲ ಬಗೆಹರಿಸ್ತೀನಿ. ದಯವಿಟ್ಟು ಪವಿತ್ರ, ನನಗೆ ನೀವು ಬೇಕು ಪವಿತ್ರ. ನೀವನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನ್ನ ನಂಬಿ ಪವಿತ್ರ. ನಂಬೋದ? ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕಿರೋ ನಿಮ್ಮನ್ನ ನಂಬೋದ ದೇವ್? ಯಾವ ಕಾರಣಕ್ಕೂ ನಾನ್ ಮಾತ್ರ ನಿಮ್ ಮಾತನ್ನ ನಂಬಲ್ಲ. ಹಾಗೇನಾದ್ರೂ ನಾನ್ ನಿಮ್ಮನ್ನ ನಂಬಿ ನಿಮ್ಮನ್ನ ಕ್ಷಮಿಸಿದ್ರೆ ಆ ದೇವ್ರು ಕೂಡ ನನ್ನನ್ನ ಕ್ಷಮಿಸಲ್ಲ. ನಾನು ಈಗ್ಲೇ ಹೋಗಿ ಏಜೆಗೆ ಎಲ್ಲಾ ವಿಷಯನೂ ಹೇಳ್ತೀನಿ. ಸಾಕ್ಷಿ ಸಮೇತ ನಿಮ್ ಬಣ್ಣನ ಬಯಲ್ ಮಾಡ್ತೀನಿ. ಪವಿತ್ರ ಬೇಡ ಪವಿತ್ರ, ನಿಂತ್ಕೊಳ್ಳಿ ಪವಿತ್ರ. ಪವಿತ್ರ ಪ್ಲೀಸ್ ಬಾಗಿಲು ತೆಗಿರಿ ಪವಿತ್ರ. ಪವಿತ್ರ ಏನ್ ಮಾಡ್ಲಿ? ಸತ್ಯ ನನ್ನ ಶತ್ರು. ಏಜೆ ಗೊತ್ತಾಗ್ಬಾರ್ದು. ಅವ್ನಿಗೇನಾದ್ರು ಗೊತ್ತಾದ್ರೆ ಅವ್ನ ಜೀವನ ಸರಿ ಹೊಟ್ಟೋಗುತ್ತೆ. ಏನ್ ಮಾಡ್ಲಿ? ಆಫ್ಟರ್ ಆಲ್ ಆ ಚುಕ್ಕಿ ಹಿಂದೆ ಹೋಗಿದ್ದಕ್ಕೇನೆ ನನ್ನನ್ನು ಸಾಯಿಸೋ ಥರ ನೋಡ್ತಾನೆ. ಈ ಸತ್ಯ ಏನಾದ್ರು ಗೊತ್ತಾದ್ರೆ, ಅವನ ಜೀವನದಲ್ಲಿ ಆಟ ಆಡಿದ್ ನಾನೇ ಅಂತ ಏನಾದ್ರು ಗೊತ್ತಾದ್ರೆ ಸಿಗದಾಕ್ಬಿಡ್ತಾನೆ. ಏನ್ ಮಾಡ್ಲಿ ಪವಿತ್ರ? ಇಲ್ಲ ದೇವ್, ನೀನ್ ಸಿಕ್ಕಾಕೋಬಾರ್ದು. ನೀನೇನಾದ್ರು ಸಿಕ್ಕಾಕೊಂಡೆ ಅಂದ್ರೆ ನಿನ್ನ ಆಟ ಮುಗೀತು. ದೇವ್. ಮಿತ್ರ ಏನಾರು ಎಲ್ಲ ವಿಷಯ ಏಜೆಗೆ ಹೇಳ್ಬಿಟ್ರೆ ಏಜೆ ನನ್ನ ಕೊಂದೇ ಹಾಕ್ಬಿಡ್ತಾನೆ. ಇಲ್ಲ ದೇವ್, ಕಮ್ ಆನ್, ಥಿಂಕ್. ಏನ್ ಮಾಡ್ಲಿ? ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಏನ್ ಮಾಡ್ಲಿ? ಪವಿತ್ರ ಹೋಗಿ ಹೇಳೋದಕ್ಕೆ ನಾನ್ ಬಿಟ್ಬಿಡ್ತೀನಾ? ಅದಕ್ಕೆ ನಾನು ಚಾನ್ಸೇ ಕೊಡಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ತೀನಿ. ದೇವ್, ಇಲ್ಲಿಂದ ಎಸ್ಕೇಪ್ ಆಗಬೇಕು. ಇಲ್ಲಿಂದ ಎಸ್ಕೇಪ್ ಆಗಿಲ್ಲ ಅಂತಂದ್ರೆ ನಿನಗೆ ಉಳ್ಗಾಲ ಇಲ್ಲ ದೇವ್. ಥಿಂಕ್. ಪವಿತ್ರ
ನಾನು ನಿಮ್ಮ ಋಣ ತೀರಿಸ್ಬೇಕು ಏಜೆ. ನನ್ನ ಗಂಡ ಎಂಥವನು ಅಂತ ನಾನು ನಿಮ್ಗೆ ಅರ್ಥ ಮಾಡಿಸ್ಲೇಬೇಕು. ವಿಲ್ ಯು ಜಸ್ಟ್ ಸ್ಟಾಪ್ ಇಟ್? ಅಲ್ರಿ, ನಾ ಹೇಳಿರೋದೇನೋ ನೀವು ಮಾಡಿರೋದೇನೋ. ಡೋಂಟ್ ಗಿವ್ ಮಿ ರೀಸನ್ಸ್, ಜಸ್ಟ್ ಡೂ ವಾಟ್ ಐ ಸೇ. ಅದು ಇಮ್ಮಿಡಿಯೇಟ್ ಆಗಿ ರೀವರ್ಕ್ ಆಗಬೇಕದು, ಡಿಲೇ ಆಗಬಾರ್ದು. ನನಗೆ ನೀವು ತುಂಬ ತಲೆ ಉಪಯೋಗಿಸ್ಬೇಡಿ. ನಾನು ಏನು ಹೇಳ್ತೀನೋ ಅದನ್ನು ಮಾತ್ರ ಮಾಡಿ. ನಾ ಹೇಳ್ದಷ್ಟು ಆಗಬೇಕು, ಡಿಲೇ ಇರಬಾರ್ದು. ಜಸ್ಟ್ ಬಿ ಆನ್ ಹೋಲ್ಡ್. ಒಂದು ನಿಮಿಷ ಹೇಳಮ್ಮ. ಏಜೆ, ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಮೀಟಿಂಗಲ್ಲಿ ಇದ್ದೀನಿ, 5 ನಿಮಿಷ ಕೆಳಗಡೆ ವೆಯ್ಟ್ ಮಾಡಿ ಬರ್ತೀನಿ ನಾನು. ಹಾಂ ಹೇಳಿ. ನೋ, ನಾನು ಈಗ ತಾನೇ ಹೇಳಿದ್ನಲ್ಲ, ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಮಾತ್ರ ಮಾಡಿ. ನೀವು ತಲೆ ಉಪಯೋಗಿಸ್ಬೇಡಿ. ಇಷ್ಟೊಂದು ನಡುಗ್ತಾ ಇದ್ದೀರಾ? ಏನಾಯ್ತು? ಅದು ಏಜವ್ರ ಹತ್ರ ಮಾತಾಡ್ಬೇಕಿತ್ತು. ಅದು ಅವರು ಕಾನ್ಫರೆನ್ಸ್ ಅಲ್ಲಿ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತು ಮುಗ್ದೋಗುತ್ತೆ. ಏನಾದರೂ ಅರ್ಜೆಂಟ್ ಇತ್ತಾ? ಅದು ಪರವಾಗಿಲ್ಲ, ನಾನು ಕಾಯ್ತೇನೆ. ಸರಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮ ಕೈ ಯಾಕೆ ಇಷ್ಟೊಂದು ನಡುಗ್ತಾ ಇದೆ? ನೀವ್ಯಾಕಷ್ಟು ಟೆನ್ಷನ್ ಆಗಿದ್ದೀರಾ? ಏನಾಯ್ತು ಹೇಳಿ. ನಾನು ನಿಮ್ಮ ಹತ್ರ ತುಂಬ ವಿಷಯ ಹೇಳೋದಿದೆ, ಆದರೆ ಏಜ್ ಅವ್ರ ಹತ್ರ ಮಾತಾಡೋವರೆಗೂ ನಾನು ನಿಮ್ಮ ಹತ್ರ ಏನೂ ಹೇಳೋಕ್ಕಾಗಲ್ಲ. ಅಲ್ಲ, ನನಗೇನೂ ಅರ್ಥ ಆಗ್ತಿಲ್ಲ. ನಿನ್ನೆ ಏಜೆ ನಿಮಗೆ ಬೈದಾಗಿತ್ತು, ಇವತ್ತು ನೀವು ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರು ಬರಲಿ ಅಂತ ಹೇಳ್ತಿದ್ದೀರಾ. ಏನಾಗಿದೆ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಹೌದು, ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ. ನಾನು ನಿಮ್ಮ ಹತ್ರ ತುಂಬ ವಿಷಯ ಹೇಳೋದಿದೆ, ಆದರೆ ನನಗೆ ಎಲ್ಲಿಂದ ಶುರು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂಥರ ಭಯನಾ? ಯಾಕೆ? ತುಂಬ ಭಯ ಪಟ್ಟಿದ್ದೀರಾ ಅನ್ಸುತ್ತೆ. ನೀವು ಮೊದಲು ರಿಲ್ಯಾಕ್ಸ್ ಆಗಿ ನೀರು ತಗೊಂಬರ್ಲಾ?
ಅವ್ರೆ ನೀವೆಲ್ಲಿಗೆ ಹೇಗೆ ಬಂದ್ರಿ? ಪವಿತ್ರ ಅವರೇ 2 ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು, ಪ್ಲೀಸ್ ಬನ್ನಿ. ಬಿಡಿ, ಕೈ ಬಿಡಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಪವಿತ್ರ, 2 ನಿಮಿಷ ನನ್ನ ಪವಿತ್ರ ಎಲ್ಲೋದ್ರು? ಆ ಪ್ರಶ್ನೆ ನಾನು ನಿನ್ನನ್ನು ಕೇಳಬೇಕು. ಅಲ್ಲ, ಇಷ್ಟೊತ್ತು ಇಲ್ಲೇ ಇದ್ರು, ಈಗ ಎಲ್ಲಿಗೆ ಹೋದ್ರು? ಪವಿತ್ರ 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 ಮೋಸ್ಟ್ಲಿ ಸರಸ್ವತಿ ಅವ್ರ ರೂಮ್ಗೆ ಹೋಗಿದ್ದಾರೆ ಅನ್ಸುತ್ತೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಬಿಡಿ, ನನ್ನ ಕೈ ಬಿಡಿ. ದೇವ್, ಎಲ್ಲಿ ನಿಮ್ಗೆ ಗುಟ್ರ ಅಟ್ಟಾಗುತ್ತೋ ಅಂತ ತಪ್ಪಿಸ್ಕೊಂಡು ಬಂದಿದ್ದೀರಾ. ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿದ್ದೇವ್, ಆ ದೇವ್ರೆ ಅಡ್ಡ ಬಂದರೂ ಕೂಡ ಇವತ್ತು ನನ್ನನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಂತವ್ರನ್ನ ಸುಮ್ಮನೆ ಬಿಡಬಾರ್ದು, ಜೈಲಿಗೆ ಹಾಕಿಸ್ಬೇಕು. ಪವಿತ್ರ ಪವಿತ್ರ ನನ್ನನ್ನು ಕ್ಷಮಿಸ್ಬಿಡು ಪವಿತ್ರ, ಪ್ಲೀಸ್ ಪವಿತ್ರ, ನನ್ನ ಮಾತು ಕೇಳಿ. ಬಿಡ್ರಿ, ಮಾಡೋದೆಲ್ಲ ಮಾಡಿ ಇವಾಗ ಕೈಕಾಲು ಹಿಡಿತಿದ್ದೀರಲ್ಲ, ಅಸಹ್ಯ ಆಗಲ್ವಾ ನಿಮ್ಗೆ? ಹೌದು, ನಾನು ತಪ್ಪು ಮಾಡಿದ್ದೀನಿ ಪವಿತ್ರ, ಅಂತ ಅವಕಾಶ ಕೊಡಿ ಪವಿತ್ರ, ಪ್ಲೀಸ್. ಸಾಧ್ಯನೇ ಇಲ್ಲ, ನಾನು ಈ ನಾಟಕಕ್ಕೆಲ್ಲ ಬಗ್ಗಲ್ಲ, ಬಿಡಿ. ಪವಿತ್ರ ಪವಿತ್ರ ಪ್ಲೀಸ್ ನನ್ನ ಮಾತು ಕೇಳಿ. ಯಾಕಿಷ್ಟು ಹಠ ಮಾಡ್ತಾ ಇದ್ದೀರಾ ಪವಿತ್ರ? ನನಗೆ ಮನೇಲಿ ತುಂಬ ಗೌರವ ಇದೆ. ನಾನು ಮಾಡಿರೋ ಕೆಲಸ ಏನಾದ್ರು ನನ್ನ ತಂಗಿ ಮುಂದೆ ನೀವು ಹೇಳಿಬಿಟ್ರೆ ನನಗೆ ತುಂಬ ಅವಮಾನ ಆಗುತ್ತೆ. ನನ್ನ ಘನತೆ ಗೌರವ ಎಲ್ಲ ಮಣ್ಪಾಲಾಗುತ್ತೆ ಪವಿತ್ರ. ಮಣ್ಣು ತಿನ್ನೋ ಕೆಲಸ ಮಾಡಿದ್ಮೇಲೆ ಎಲ್ಲ ಮಣ್ಣಾಗ್ಲೇಬೇಕು. ನನ್ನ ಲೈಫೇ ಹಾಳಾಗೋಗುತ್ತೆ ಪವಿತ್ರ. ನಿಮ್ಮ ಗಂಡ ನಾನು, ನನ್ನನ್ನೇ ಜೈಲಿಗೆ ಕಳಿಸ್ತೀರಾ? ಇನ್ನೊಬ್ರ ಜೀವನ ಹಾಳು ಮಾಡ್ಬೇಕಿದ್ರೆ ನಿಮ್ಗೆ ಇದೆಲ್ಲ ನೆನ್ಪಿಗೆ ಬರ್ಲಿಲ್ವಾ ದೇವ್? ನಿಮ್ಮಂತವ್ರ ಜೊತೆ ಸಂಸಾರ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಇವತ್ತು ಏನೇ ಮಾಡಿ ನೀವು ನನಗೆಲ್ಲ ವಿಷಯ ಹೇಳ್ಬಿಟ್ಟೆ ಇಲ್ಲಿಂದ ಹೋಗೋದು. ಪವಿತ್ರ ಸರಿ ಆಯಿತು, ಅಟ್ಲೀಸ್ಟ್ ಏಜೆಗೆ ಸಪ್ರೇಟಾಗಿ ಕರೆದಾದ್ರೂ ಹೇಳೋಣ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ನಿಮ್ಮ ಬಂಡವಾಳ ಎಲ್ರಿಗೂ ಗೊತ್ತಾಗ್ಲಿ. ನೀವು ಹೀಗೆ ಹಠ ಮಾಡ್ತಿದ್ರೆ ನಾನು ಏನಾದ್ರು ಮಾಡ್ಕೊಂಬಿಡ್ತೀನಿ ಅಷ್ಟೇ. ಪ್ಲೀಸ್ ಪವಿತ್ರ ಬನ್ನಿ, ಎಲ್ಲಾದರೂ ಕೂತು ಮಾತಾಡೋಣ. ಪವಿತ್ರ ಅವರಲ್ಲೂ ಇಲ್ಲ. ಇಲ್ಲೇ ವೇಟ್ ಮಾಡೋಕ್ಕೆ ಹೇಳಿದ್ನಲ್ಲ, ಎಲ್ಲಿ ಹೋದ್ರು? ಅವರು ತುಂಬ ಗಾಬರಿ ಆಗಿದ್ರು. ನಾನೇ ಇಲ್ಲಿ ಕೂರಿಸಿ ನೀರು ತೊಗೊಂಡು ಬರ್ತೀನಿ ಅಂತ ಹೇಳಿದೆ. ಇಷ್ಟೊತ್ತು ಇಲ್ಲೇ ಇದ್ದವರು ಈಗಿಲ್ಲ ಅಂದರೆ ಏನರ್ಥ? ಈ ಪ್ರಶ್ನೆನ ನಾನು ನಿನ್ನನ್ನು ಕೇಳಬೇಕು. ನಾನು ಈಗ ಮೀಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಈ ಜಾಗದಲ್ಲಿ ಇದ್ದವಳು ನಿಂತಾನೆ. ಪವಿತ್ರ ಎಲ್ಲಿದ್ದಾಳೆ ಅಂತ ನೀನು ಹೇಳಬೇಕಾ, ನಾನು ಹೇಳಬೇಕಾ? ಅಯ್ಯ, ನಾನೇನೋ ಅವ್ರ ಜೊತೆ ಹರಟೆ ಹೊಡಿತಾ ಕೂತಿದ್ದೆ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ.
ಕುತ್ಕೊಂಡಿರಿ, ನೀರು ತೊಗೊಂಬರ್ತೀನಿ ಅಂತ ಹೇಳೋದೆ. ನಾನು ಬರೋ ಅಷ್ಟರಲ್ಲಿ ಇಲ್ಲಿಲ್ಲ, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಸುಮ್ಮನೆ ನನಗೆ ಯಾಕೆ ಬೈತೀರಾ? ಕಮೋ, ನಾನೆಲ್ಲಿ ಬೈದೆ ನಿನ್ನನ್ನು? ಇಷ್ಟೊತ್ತು ಮಾಡಿದ್ದೇನೋ ಬೈದೆ, ಏನು ಮುದ್ದು ಮಾಡ್ತಿದ್ರಾ? ಫಸ್ಟ್ ಆಫ್ ಆಲ್ ನಿನಗೆ ಬುದ್ಧಿ ಇಲ್ಲ. ನಿನ್ನ ಜೊತೆ ಮಾತಾಡೋರ್ಗೆ ಇನ್ನೂ ಬುದ್ಧಿ ಇಲ್ಲ. ಅಂದರೆ ನಿಮಗೆ ಬುದ್ಧಿ ಇಲ್ವಾ? ನನಗೆ ಈಗ ಗೊತ್ತಾಯ್ತು. ಅದಕ್ಕೆ ಅವರು ಒಂದೊಂದು ಸತಿ ಹೇಗೇಗೋ ಆಡ್ತಾರೆ. ಪವಿತ್ರ ಎಲ್ಲಿ? ಯಾಕೋ ಇವ್ರ ಮೇಲೆ ಅನುಮಾನ ಬರ್ತಿದೆ. ಪವಿತ್ರ ಇಲ್ಲಿಗೆ ಬಂದಿದ್ದು ಇದ್ದಕ್ಕಿದ್ದಾಗೆ ಮಾಯ ಆಗಿದ್ದು. ಇದೆಲ್ಲ ನೋಡ್ತಿದ್ರೆ ಇಲ್ಲೇನೋ ವಿಷಯ ಇದೆ ಅನ್ಸ್ತಿದೆ. ಕಾಲ್ ಮಾಡ್ತಿದ್ದಾರೆ. ಪವಿತ್ರ ಪ್ಲೀಸ್ ಕಾಲ್ ಪಿಕ್ ಮಾಡಬೇಡಿ. ಯಾಕೆ ಪಿಕ್ ಮಾಡಬಾರ್ದು? ನಿಮ್ ಬಂಡವಾಳ ಬಯಲಾಗತ್ತೆ ಅಂತನಾ? ನನ್ನ ಅಮ್ಮನಿಗೆ ಹೋಗಿದ್ದ ಉದ್ದೇಶನ ನಿಮ್ ವಿಷಯ ಮಾತಾಡ್ಬೇಕು ಅಂತ. ಆದ್ರೆ ನೀವು ಹೇಳೋದಕ್ಕೂ ಬಿಡದೆ ನನ್ನ ಎಳ್ಕೊಂಡ್ ಬಂದ್ರಿ. ನಾನ್ ಸುಮ್ಮನೆ ಇರಲ್ಲ ದೇವ್. ನಾನು ಎಲ್ಲ ವಿಷಯನೂ ಏಜಕ್ಕೆ ಹೇಳೇ ಹೇಳ್ತೀನಿ. ದೇವ್, ನನ್ ಕೋಪ ಬರಿಸ್ಬೇಡಿ, ಸುಮ್ಮನೆ ಫೋನ್ ಕೊಡಿ. ಯಾಕೆ ಇಷ್ಟೊಂದು ಕಲ್ಮನ್ಸ್ ನಿಮ್ಗೆ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ನೋಡಿದ್ರೆ ಸಾಕು ನಾನು ಕರ್ಗೋಗ್ಬಿಡ್ತಿದ್ದೆ. ಆದ್ರೆ ನಾನಿವತ್ತು ನನ್ನ ಮನಸ್ಸನ್ನ ಕಲ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿದ್ದೀವಿ. ನನಗೆ ಎಂತ ಮೋಸ ಮಾಡಿದೀರಾ ಅಂತ. ದೇವ್, ಸುಮ್ಮನೆ ಫೋನ್ ಕೊಡಿ ನನಗೆ. ಯಾಕೆ ಇವಳು ಫೋನ್ ಪಿಕ್ ಮಾಡ್ತಲ್ಲ? ಏನಾದರೂ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳ? ಪ್ಲೀಸ್ ಫೋನ್ ಪಿಕ್ ಮಾಡಬೇಡಿ ಪವಿತ್ರ. ನನಗೊಂದೇ ಒಂದು ಅವಕಾಶ ಕೊಡಿ. ಏನು ಅವಕಾಶ ಕೊಡೋದು? ನೀವು ಆಲ್ರೆಡಿ ಅವರಿಬ್ಬರ ಲೈಫ್ನ ಹಾಳು ಮಾಡಿ ಆಯ್ತು ದೇವ್. ಅವರಿಬ್ರು ಒಂದಾಗಬೇಕು ಅಂದ್ರೆ ನಾನು ಈ ವಿಷಯನ ಅವರಿಗೆ ಹೇಳಲೇಬೇಕು. ಆಯ್ತು, ನಾನೇ ಹೇಳ್ತೀನಿ. ಯಾವಾಗ? ಈಗಲೇ. ತಗೊಳ್ಳಿ, ನೀವೇ ಹೇಳಿ. ನಾನು ಫೋನಲ್ಲಿ ಇದನ್ನೆಲ್ಲ ಏಜೆಗೆ ಹೇಳಿದ್ರೆ ಕೆಟ್ಟು ಕೋಪ ಬರುತ್ತೆ ಪವಿತ್ರ. ಆಮೇಲೆ ನನ್ನನ್ನು ಕೊಂದೇ ಬಿಡ್ತಾರೆ. ನಾನು ಮಾಡಿರೋ ತಪ್ಪೆಲ್ಲ ನನಗೆ ಅರ್ಥ ಆಗಿದೆ ಪವಿತ್ರ. ನಾನು ನಿನ್ನ ಏಮಾರಿಸಲ್ಲ. ಏಜೆಗೆ ಹಾಗೆಲ್ಲ ಮಾಡಬಾರ್ದಾಗಿತ್ತು. ನಾವಿಲ್ಲೇ ಎಲ್ಲಾದ್ರೂ ಕೂತು ಡಿಸ್ಕಸ್ ಮಾಡೋಣ ಮೊದಲು, ಆಮೇಲೆ ನಾನೇ ಕಾಲ್ ಮಾಡಿ ಕ್ಷಮೆ ಕೇಳ್ತೀನಿ.